ದರ್ಶನ್ ಮನೆಯಲ್ಲಿ ಪ್ರತಿ ವರ್ಷ ದಸರಾ ಸಂಭ್ರಮ ಇರ್ತಾ ಇತ್ತು. ಆಯುಧ ಪೂಜೆ ದಿನ ಮನೆ ಮುಂದೆ ಸಾಲು ಸಾಲು ದುಬಾರಿ ಕಾರನ್ನ ನಿಲ್ಲಿಸಿ ಪೂಜೆ ಕೂಡ ಮಾಡ್ತಾ ಇದ್ರು. ಆದರೆ ಈ ಸಲ ಏನು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ಆಯುಧ ಪೂಜೆ ಮಾಡ್ತಿದ್ದ ದರ್ಶನ್ ಕಂಬಿ ಹಿಂದೆ. ಹೆವಿಲ್ನ ಲಕ್ಸುರಿ ಕಾರುಗಳಿಗೆ ಪೂಜೆ ಮಾಡೋರ್ಯಾರು? ಮೈಸೂರಿನಲ್ಲಿ ದರ್ಶನ್ ತೂಗುದೀಪ್ ಹಬ್ಬಗಳನ್ನ ಜೋರಾಗಿಯೇ ಮಾಡ್ತಿದ್ರು. ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸುತ್ತಿದ್ರು. ಸಾಕು ಪ್ರಾಣಿಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ರು. ದಸರಾ ಹಬ್ಬ ಬಂತಂದ್ರೆ ಕೇಳ್ಬೇಕೆ, ದರ್ಶನ್ ಅಂಡ್ ಫ್ಯಾಮಿಲಿ ಈ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ರು. ಆಯುಧ ಪೂಜೆಯ ದಿನ ಮನೆ ಹೊರಗಡೆ ಸಾಲು ಸಾಲು ದುಬಾರಿ ಕಾರುಗಳನ್ನು ನಿಲ್ಲಿಸಿ ಪೂಜೆ ಮಾಡಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಈ ವರ್ಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹಿಂದೆ ಇದ್ದಾರೆ. ಆಯುಧ ಪೂಜೆಯ ದಿನ ಮನೆಯಲ್ಲಿರುವಂತಹ ಕಾರು ಮತ್ತು ಬೈಕ್ಗಳೆಲ್ಲವನ್ನು ಕೂಡ ಪೂಜೆ ಮಾಡ್ತಿದ್ರು. ದರ್ಶನ್ ಆರ್ ನಗರದ ಮನೆ ಮುಂದೆ ಪ್ರತಿ ವರ್ಷ ಆಯುಧ ಪೂಜೆ ದಿನ ಕಾರುಗಳೆಲ್ಲವುಗಳ ಪೂಜೆ ಕೂಡ ಇರ್ತಾ ಇತ್ತು. ಆದ್ರೆ ಈ ಸಲ ನಟ ದರ್ಶನ್ ಅವರ ಪುತ್ರ ವಿನೇಶ್ ಆಯುಧ ಪೂಜೆಯನ್ನ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಕಂಬಿ ಹಿಂದೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿಯೇ ಹಾಸಿಗೆ ಇಲ್ಲ, ದಿಂಬು ಇಲ್ಲ ಅಂತ ಪರದಾಡ್ತಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧವೂ ಕೂಡ ದೂರನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ಏನು ಆಗ್ತಾನೆ ಇಲ್ಲ. ಹೀಗಿದ್ದಾಗ ಇನ್ನೆಲ್ಲಿಯ ದಸರಾ ಸಂಭ್ರಮ ಅನ್ನುವ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತದೆ. ಆದ್ರೆ ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮನೆಯಲ್ಲಿ ಪ್ರತಿ ವರ್ಷ ದಸರಾ ಸಂಭ್ರಮ ಇರ್ತಾ ಇತ್ತು. ಆಯುಧ ಪೂಜೆ ದಿನ ಮನೆ ಮುಂದೆ ಸಾಲು ಸಾಲು ದುಬಾರಿ ಕಾರನ್ನ ನಿಲ್ಲಿಸಿ ಪೂಜೆ ಕೂಡ ಮಾಡ್ತಾ ಇದ್ರು. ಆದರೆ ಈ ಸಲ ಏನು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ಆಯುಧ ಪೂಜೆ ಮಾಡ್ತಿದ್ದ ದರ್ಶನ್ ಕಂಬಿ ಹಿಂದೆ. ಹೆವಿಲ್ನ ಲಕ್ಸುರಿ ಕಾರುಗಳಿಗೆ ಪೂಜೆ ಮಾಡೋರ್ಯಾರು? ಮೈಸೂರಿನಲ್ಲಿ ದರ್ಶನ್ ತೂಗುದೀಪ್ ಹಬ್ಬಗಳನ್ನ ಜೋರಾಗಿಯೇ ಮಾಡ್ತಿದ್ರು. ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸುತ್ತಿದ್ರು. ಸಾಕು ಪ್ರಾಣಿಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ರು. ದಸರಾ ಹಬ್ಬ ಬಂತಂದ್ರೆ ಕೇಳ್ಬೇಕೆ, ದರ್ಶನ್ ಅಂಡ್ ಫ್ಯಾಮಿಲಿ ಈ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ರು. ಆಯುಧ ಪೂಜೆಯ ದಿನ ಮನೆ ಹೊರಗಡೆ ಸಾಲು ಸಾಲು ದುಬಾರಿ ಕಾರುಗಳನ್ನ ನಿಲ್ಲಿಸಿ ಪೂಜೆ ಮಾಡಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಈ ವರ್ಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹಿಂದೆ ಇದ್ದಾರೆ. ಆಯುಧ ಪೂಜೆಯ ದಿನ ಮನೆಯಲ್ಲಿರುವಂತಹ ಕಾರು ಮತ್ತು ಬೈಕ್ಗಳೆಲ್ಲವನ್ನು ಕೂಡ ಪೂಜೆ ಮಾಡ್ತಿದ್ರು. ದರ್ಶನ್ ಆರ್ ನಗರದ ಮನೆ ಮುಂದೆ ಪ್ರತಿ ವರ್ಷ ಆಯುಧ ಪೂಜೆ ದಿನ ಕಾರುಗಳೆಲ್ಲವುಗಳ ಪೂಜೆ ಕೂಡ ಇರ್ತಾ ಇತ್ತು. ಆದ್ರೆ ಈ ಸಲ ನಟ ದರ್ಶನ್ ಅವರ ಪುತ್ರ ವಿನೇಶ್ ಆಯುಧ ಪೂಜೆಯನ್ನ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಕಂಬಿ ಹಿಂದೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿಯೇ ಹಾಸಿಗೆ ಇಲ್ಲ, ದಿಂಬು ಇಲ್ಲ ಅಂತ ಪರದಾಡ್ತಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧವೂ ಕೂಡ ದೂರನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ಏನು ಆಗ್ತಾನೆ ಇಲ್ಲ. ಹೀಗಿದ್ದಾಗ ಇನ್ನೆಲ್ಲಿಯ ದಸರಾ ಸಂಭ್ರಮ ಅನ್ನುವ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತದೆ. ಆದ್ರೆ ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮನೆಯಲ್ಲಿ ಪ್ರತಿ ವರ್ಷ ದಸರಾ ಸಂಭ್ರಮ ಇರ್ತಾ ಇತ್ತು. ಆಯುಧ ಪೂಜೆ ದಿನ ಮನೆ ಮುಂದೆ ಸಾಲು ಸಾಲು ದುಬಾರಿ ಕಾರನ್ನ ನಿಲ್ಲಿಸಿ ಪೂಜೆ ಕೂಡ ಮಾಡ್ತಾ ಇದ್ರು. ಆದರೆ ಈ ಸಲ ಏನು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ಆಯುಧ ಪೂಜೆ ಮಾಡ್ತಿದ್ದ ದರ್ಶನ್ ಕಂಬಿ ಹಿಂದೆ. ಹೆವಿಲ್ನ ಲಕ್ಸುರಿ ಕಾರುಗಳಿಗೆ ಪೂಜೆ ಮಾಡೋರ್ಯಾರು? ಮೈಸೂರಿನಲ್ಲಿ ದರ್ಶನ್ ತೂಗುದೀಪ್ ಹಬ್ಬಗಳನ್ನ ಜೋರಾಗಿಯೇ ಮಾಡ್ತಿದ್ರು. ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸುತ್ತಿದ್ರು. ಸಾಕು ಪ್ರಾಣಿಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ರು. ದಸರಾ ಹಬ್ಬ ಬಂತಂದ್ರೆ ಕೇಳ್ಬೇಕೆ, ದರ್ಶನ್ ಅಂಡ್ ಫ್ಯಾಮಿಲಿ ಈ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ರು. ಆಯುಧ ಪೂಜೆಯ ದಿನ ಮನೆ ಹೊರಗಡೆ ಸಾಲು ಸಾಲು ದುಬಾರಿ ಕಾರುಗಳನ್ನ ನಿಲ್ಲಿಸಿ ಪೂಜೆ ಮಾಡಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಈ ವರ್ಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹಿಂದೆ ಇದ್ದಾರೆ. ಆಯುಧ ಪೂಜೆಯ ದಿನ ಮನೆಯಲ್ಲಿರುವಂತಹ ಕಾರು ಮತ್ತು ಬೈಕ್ಗಳೆಲ್ಲವನ್ನು ಕೂಡ ಪೂಜೆ ಮಾಡ್ತಿದ್ರು. ದರ್ಶನ್ ಆರ್ ನಗರದ ಮನೆ ಮುಂದೆ ಪ್ರತಿ ವರ್ಷ ಆಯುಧ ಪೂಜೆ ದಿನ ಕಾರುಗಳೆಲ್ಲವುಗಳ ಪೂಜೆ ಕೂಡ ಇರ್ತಾ ಇತ್ತು. ಆದ್ರೆ ಈ ಸಲ ನಟ ದರ್ಶನ್ ಅವರ ಪುತ್ರ ವಿನೇಶ್ ಆಯುಧ ಪೂಜೆಯನ್ನ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಕಂಬಿ ಹಿಂದೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿಯೇ ಹಾಸಿಗೆ ಇಲ್ಲ, ದಿಂಬು ಇಲ್ಲ ಅಂತ ಪರದಾಡ್ತಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧವೂ ಕೂಡ ದೂರನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ಏನು ಆಗ್ತಾನೆ ಇಲ್ಲ. ಹೀಗಿದ್ದಾಗ ಇನ್ನೆಲ್ಲಿಯ ದಸರಾ ಸಂಭ್ರಮ ಅನ್ನುವ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತದೆ. ಆದ್ರೆ ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ.
ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ದರ್ಶನ್ ಮನೆಯಲ್ಲಿ ಪ್ರತಿ ವರ್ಷ ದಸರಾ ಸಂಭ್ರಮ ಇರ್ತಾ ಇತ್ತು. ಆಯುಧ ಪೂಜೆ ದಿನ ಮನೆ ಮುಂದೆ ಸಾಲು ಸಾಲು ದುಬಾರಿ ಕಾರನ್ನ ನಿಲ್ಲಿಸಿ ಪೂಜೆ ಕೂಡ ಮಾಡ್ತಾ ಇದ್ರು. ಆದರೆ ಈ ಸಲ ಏನು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ಆಯುಧ ಪೂಜೆ ಮಾಡ್ತಿದ್ದ ದರ್ಶನ್ ಕಂಬಿ ಹಿಂದೆ. ಡೆವಿಲ್ನ ಲಕ್ಸುರಿ ಕಾರುಗಳಿಗೆ ಪೂಜೆ ಮಾಡೋರ್ಯಾರು? ಮೈಸೂರಿನಲ್ಲಿ ದರ್ಶನ್ ತೂಗುದೀಪ್ ಹಬ್ಬಗಳನ್ನ ಜೋರಾಗಿಯೇ ಮಾಡ್ತಿದ್ರು. ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸುತ್ತಿದ್ರು. ಸಾಕು ಪ್ರಾಣಿಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ರು. ದಸರಾ ಹಬ್ಬ ಬಂತಂದ್ರೆ ಹೇಳ್ಬೇಕೆ, ದರ್ಶನ್ ಅಂಡ್ ಫ್ಯಾಮಿಲಿ ಈ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ರು. ಆಯುಧ ಪೂಜೆಯ ದಿನ ಮನೆ ಹೊರಗಡೆ ಸಾಲು ಸಾಲು ದುಬಾರಿ ಕಾರುಗಳನ್ನು ನಿಲ್ಲಿಸಿ ಪೂಜೆ ಮಾಡಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಈ ವರ್ಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹಿಂದೆ ಇದ್ದಾರೆ. ಆಯುಧ ಪೂಜೆಯ ದಿನ ಮನೆಯಲ್ಲಿರುವಂತಹ ಕಾರು ಮತ್ತು ಬೈಕ್ಗಳೆಲ್ಲವನ್ನೂ ಕೂಡ ಪೂಜೆ ಮಾಡ್ತಿದ್ರು. ದರ್ಶನ್ RR ನಗರದ ಮನೆ ಮುಂದೆ ಪ್ರತಿ ವರ್ಷ ಆಯುಧ ಪೂಜೆ ದಿನ ಕಾರುಗಳೆಲ್ಲವುಗಳ ಪೂಜೆ ಕೂಡ ಇರ್ತಾ ಇತ್ತು. ಆದ್ರೆ ಈ ಸಲ ನಟ ದರ್ಶನ್ ಅವರ ಪುತ್ರ ವಿನೇಶ್ ಆಯುಧ ಪೂಜೆಯನ್ನ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಕಂಬಿ ಹಿಂದೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿಯೇ ಹಾಸಿಗೆ ಇಲ್ಲ, ದಿಂಬು ಇಲ್ಲ ಅಂತ ಪರದಾಡ್ತಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧವೂ ಕೂಡ ದೂರನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ಏನು ಆಗ್ತಾನೆ ಇಲ್ಲ. ಹೀಗಿದ್ದಾಗ ಇನ್ನೆಲ್ಲಿಯ ದಸರಾ ಸಂಭ್ರಮ ಅನ್ನುವ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತದೆ. ಆದ್ರೆ ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ದರ್ಶನ್ ಮನೆಯಲ್ಲಿ ಪ್ರತಿ ವರ್ಷ ದಸರಾ ಸಂಭ್ರಮ ಇರ್ತಾ ಇತ್ತು. ಆಯುಧ ಪೂಜೆ ದಿನ ಮನೆ ಮುಂದೆ ಸಾಲು ಸಾಲು ದುಬಾರಿ ಕಾರನ್ನ ನಿಲ್ಲಿಸಿ ಪೂಜೆ ಕೂಡ ಮಾಡ್ತಾ ಇದ್ರು. ಆದರೆ ಈ ಸಲ ಏನು ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ಆಯುಧ ಪೂಜೆ ಮಾಡ್ತಿದ್ದ ದರ್ಶನ್ ಕಂಬಿ ಹಿಂದೆ. ಡೆವಿಲ್ನ ಲಕ್ಸುರಿ ಕಾರುಗಳಿಗೆ ಪೂಜೆ ಮಾಡೋರ್ಯಾರು? ಮೈಸೂರಿನಲ್ಲಿ ದರ್ಶನ್ ತೂಗುದೀಪ್ ಹಬ್ಬಗಳನ್ನ ಜೋರಾಗಿಯೇ ಮಾಡ್ತಿದ್ರು. ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸುತ್ತಿದ್ರು. ಸಾಕು ಪ್ರಾಣಿಗಳನ್ನ ಚೆನ್ನಾಗಿ ಅಲಂಕಾರ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ರು. ದಸರಾ ಹಬ್ಬ ಬಂತಂದ್ರೆ ಹೇಳ್ಬೇಕೆ, ದರ್ಶನ್ ಅಂಡ್ ಫ್ಯಾಮಿಲಿ ಈ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ರು. ಆಯುಧ ಪೂಜೆಯ ದಿನ ಮನೆ ಹೊರಗಡೆ ಸಾಲು ಸಾಲು ದುಬಾರಿ ಕಾರುಗಳನ್ನು ನಿಲ್ಲಿಸಿ ಪೂಜೆ ಮಾಡಿ ಸಂಭ್ರಮಿಸ್ತಾ ಇದ್ರು. ಆದ್ರೆ ಈ ವರ್ಷ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಹಿಂದೆ ಇದ್ದಾರೆ. ಆಯುಧ ಪೂಜೆಯ ದಿನ ಮನೆಯಲ್ಲಿರುವಂತಹ ಕಾರು ಮತ್ತು ಬೈಕ್ಗಳೆಲ್ಲವನ್ನೂ ಕೂಡ ಪೂಜೆ ಮಾಡ್ತಿದ್ರು. ದರ್ಶನ್ RR ನಗರದ ಮನೆ ಮುಂದೆ ಪ್ರತಿ ವರ್ಷ ಆಯುಧ ಪೂಜೆ ದಿನ ಕಾರುಗಳೆಲ್ಲವುಗಳ ಪೂಜೆ ಕೂಡ ಇರ್ತಾ ಇತ್ತು. ಆದ್ರೆ ಈ ಸಲ ನಟ ದರ್ಶನ್ ಅವರ ಪುತ್ರ ವಿನೇಶ್ ಆಯುಧ ಪೂಜೆಯನ್ನ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಕಂಬಿ ಹಿಂದೆ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿಯೇ ಹಾಸಿಗೆ ಇಲ್ಲ, ದಿಂಬು ಇಲ್ಲ ಅಂತ ಪರದಾಡ್ತಿದ್ದಾರೆ. ಜೈಲಧಿಕಾರಿಗಳ ವಿರುದ್ಧವೂ ಕೂಡ ದೂರನ್ನ ಕೊಡ್ತಾನೆ ಇದ್ದಾರೆ. ಆದ್ರೆ ಏನು ಆಗ್ತಾನೆ ಇಲ್ಲ. ಹೀಗಿದ್ದಾಗ ಇನ್ನೆಲ್ಲಿಯ ದಸರಾ ಸಂಭ್ರಮ ಅನ್ನುವ ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತದೆ. ಆದ್ರೆ ಈ ನಡುವೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪತಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.